ಪ್ರಸಾದ. ನನ್ನ ಮಕ್ಳು ಮಾಲೂರಿಗೆ ಹೋಗಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಹೂವು ತಗೊಂಡ್ ಬಂದು ಕೊಟ್ರು. ನಮ್ಮ ಅಕ್ಕ ಹೆಂಗ ನೋಡಿ ತಿನ್ನಕ್ಕ ಬ್ಯಾಗ್ ಹೊತ್ಕೊಂಡು. ಇವಾಗ ನಮ್ ದೇವ್ರ ದರ್ಶನ ಎಲ್ಲ ಆಯ್ತು. ನೀವು ನಮ್ ಬೊಟ್ ನೋಡ್ಬೋದು, ನಮ್ ಕೈ ನೋಡಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಇವತ್ತು ನಾವು ಇವಾಗ ಮಾಲೂರಿಗೆ ಹೋಗ್ತಾ ಇದ್ದೀವಿ ಮಾರಮ್ಮ ದೇವಸ್ಥಾನಕ್ಕೆ. ನಾನು ಸಿಂಧು ಇಬ್ರೇ ಹೋಗ್ತೇವೆ. ಹಂಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ನೀನೇನಂತೆ ಮಾರಮ್ಮ ದೇವಸ್ಥಾನ ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ ಮಾಡಿ. ನಾವು ಇವಾಗ ಮಾಲೂರ್ ಕಂದಾಯ್ತು ಧರ್ಮರಾಯ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಅದೇ ಧರ್ಮರಾಯ ಸ್ವಾಮಿ ಟೆಂಪಲ್ ಕ್ಲೋಸ್ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ನಾವು ಬರೀ ಅನ್ಕೊಂಡ್ ಬಂದಿದ್ದು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ, ಇವತ್ತು ಫ್ರೈಡೆ ಅಂತ. ಆಮೇಲೆ ಇವಳು ಮಾರಮ್ಮ ದೇವಸ್ಥಾನದಲ್ಲಿ ಊಟನೂ ತಿನ್ಕೊಬರೋಣ ಅಂತ. ಅಲ್ಲಿ ಪ್ರಸಾದ ಕೊಡ್ತಾರೆ, ಜಸ್ಟ್ ಲೈಕ್ ಧರ್ಮಸ್ಥಳದಲ್ಲೆಲ್ಲ ಹೆಂಗ್ ಕೊಡ್ತಾರೆ ನಮ್ಗೆ ಹೆಂಗ್ ಇಷ್ಟ ಆಗುತ್ತೆ ಹಂಗೆ ಮಾರಮ್ಮ ದೇವಸ್ಥಾನದಲ್ಲೂ ಕೊಡ್ತಾರೆ. ನಾನು ಅಂದೆ ಇವಳಿಗೆ ಬೇಡ ಬಾರೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದೆ. ಆದ್ರೆ ಇವಳು ಬಾರೆ ತಿನ್ನೋಣ ಅಂತ. ನಾನು ಬೇಡ ಅಂತಿದ್ದೆ. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಬಸ್ಸಲ್ಲಿ ಒಂದು ಆಂಟಿ ಸಿಗ್ತಾರೆ, ಓಕೆನಾ. ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಆಂಟಿನೇ ಮಾತಾಡಿಸ್ತಾರೆ. ಲೈಕ್ ಎಲ್ಲಮ್ಮ ಹೋಗ್ತಾ ಇದೆಯಾ ಅಂತ. ನಾನು ಹೇಳ್ತೀನಿ, ಆಂಟಿ ನಮ್ಮ ಮಾಲೂರಿಗೆ ಹೋಗ್ತಾ ಇದ್ದೀವಿ ಮಾರಮ್ಮ ದೇವಸ್ಥಾನಕ್ಕೆ ಅಂತ. ಆಮೇಲೆ ಆಂಟಿ ಬಂದ್ಬಿಟ್ಟು ಹೇಳ್ತಾರೆ, ನೀವು ಬೆಂಗಳೂರವರಾ ಅಂತ. ಹೌದು. ಓಕೆ, ಹಂಗಂದ್ರೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ರಿ, ಊಟನೂ ಆಗ್ತಾ ಇರ್ತಾರೆ 3 ಗಂಟೆವರೆಗೂ, ತಿನ್ಬಿಟ್ಟು ಹೋಗ್ರಿ ಅಂತ. ನಾನು ಅನ್ಕೊಂಡೆ, ನೀವು ಆಂಟಿ ಹೇಳ್ತಿರೋದು ಎಲ್ಲಿಂದನೋ ಎಲ್ಗೋ ಲಿಂಕ್ ಆಗ್ತೈತಲ್ಲ ಅಂತ ಅನ್ಕೊಂಡೆ. ಆಮೇಲೆ ದೇವರೇ ಹೇಳ್ಸಿರ್ಬೋದು, ನನ್ನ ಪ್ರಕಾರ ದೇವರೇ ಹೇಳ್ಸಿರ್ಬೋದು ಅಂತ, ಓಕೆನಾ. ತಿನ್ಕೊಂಡೋಗಿ ಅಲ್ಲಿಂದ ಬಂದಿರ್ತೀರಾ, ಮಕ್ಕಳು ಬಂದಿದ್ದೀರಾ ಬಿಸಿಲಲ್ಲಿ ಅಂತ. ಅದಕ್ಕೆ ಇವಾಗ ನಾನು ಡಿಸೈಡ್ ಆಗಿದ್ದೀನಿ ತಿನ್ಕೊಂಡು ಹೋಗೋಣ ಮಾರಮ್ಮ ದೇವಸ್ಥಾನದಲ್ಲಿ ಅಂತ. ಸೊ ಆಮೇಲೆ ಆಂಟಿ ಇದು ಕೇಳಿದ್ರು, ಏನದು ಧರ್ಮರಾಯ ಸ್ವಾಮಿ ಟೆಂಪಲ್ಗೂ ಹೋಗ್ರಿ, ಮನ್ಸಿಗೆ ನೆಮ್ಮದಿ ಸಿಕ್ಕುತ್ತೆ ಅಂತ. ಎಲ್ಲ ಆಂಟಿನೇ ಹೇಳ್ತವ್ರೆ, ನಿಜಕ್ಕೆ ಒಂಥರ ಪಾಸಿಟಿವ್ ಫೀಲ್ ಕೊಡ್ತು. ಅದಕ್ಕೆ ಧರ್ಮರಾಯ ಸ್ವಾಮಿ ಟೆಂಪಲ್ಗೂ ಬಂದ್ರಿ. ಆ ಆಂಟಿ ಇನ್ನ ಏನೇನೋ ಹೇಳಿದ್ರು, ಫುಲ್ ನನ್ ದೇವ್ರೇ ಬಂದು ಮಾತಾಡ್ತಾ ಇರೋ ತರ ಇತ್ತು. ಆಮೇಲೆ ಇಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾರೆ. ಆಸ್ ಯೂಶುವಲ್ ಜಾತ್ರೆ ಟೈಮಲ್ಲೂ ನೋಡ್ತಾ ಇರ್ತೀನಿ, ಈ ರೋಡಿಗೆ ಬಂದಾಗೆಲ್ಲ ಜಾತ್ರೆ ಟೈಮಲ್ಲೂ ನೋಡ್ತಾ ಇರ್ತೀನಿ ಪುನೀತ್ ರಾಜ್ಕುಮಾರ್ನ. ಇವಾಗ ನಂಗೆ ಆ ಆಂಟಿ ಸಿಕ್ಕಿ ಅಂದಿರೋದು ಒಂಥರ ಪಾಸಿಟಿವ್ ಎನರ್ಜಿ. ಸೊ ನಾನು ಇವಾಗ ದೇವ್ರೇ ಏರ್ಸಿದ್ದಾರೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಮನ್ಸು ಫುಲ್ ನೆಮ್ಮದಿ ಆಯ್ತು. ದೇವಸ್ಥಾನದಲ್ಲಿ ತಿನ್ಬಿಟ್ಟು ಆಮೇಲೆ ಬೆಂಗ್ಳೂರ್ಗೆ ಹೋಗೋದು. ಇವಾಗ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್. ಇನ್ನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ, ಫಸ್ಟ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ನೋಡಿದ್ರೆ ಕ್ಲೋಸ್ ಆಗ್ಬಿಟ್ಟಿತ್ತು. ಬಿಕಾಸ್ ಮತ್ ಮಧ್ಯಾಹ್ನ ಆಯ್ತಲ್ಲ, ಅದಕ್ಕೆ ದೇವಸ್ಥಾನ ತೆಗ್ದಿದೆ. ಹೋಗೋಣ ಬಾರೆ. ಇಲ್ಲ ಸರಿ ಬಾ. ಇವನ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ, ಅದು ಕ್ಲೋಸ್ ಆಗ್ಬಿಟ್ಟಿದೆ ಇಲ್ಲಿ. ಬಿಕಾಸ್ ನೆನ್ನೆ ಥರ್ಸ್ಡೇ ಪೂಜೆ ಮಾಡಕ್ ಆಗಿಲ್ಲ, ಇವತ್ತು ಹೋಗ್ಬೇಕಾಗಿತ್ತು, ನೋಡಿದ್ರೆ ಕ್ಲೋಸ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಇಲ್ಲೊಂದು ಯಾವ್ದೋ ದೇವಸ್ಥಾನ ಇದೆ, ಫುಲ್ ಟೆಂಪಲ್ ರನ್ ಮಾಡ್ಬಿಡೋಣ. ಇದು ಶಿವ ಪಾರ್ವತಿ, ಅಲ್ಲಿ ಎಲ್ಲಾ ದೇವಸ್ಥಾನ ಇದೆ ಗೈಸ್, ಎಲ್ಲ ನಿಯರ್ ಬೈ, ಎಲ್ಲ ಹತ್ರನೇ. ಇಲ್ಲೊಂದೈತಿಂದ
ಹೌದಾ? ಇವಾಗ ನಮ್ ದೇವ್ರ ದರ್ಶನ ಎಲ್ಲ ಆಯ್ತು. ನೀವು ನಮ್ ಬೊಟ್ ನೋಡ್ಬೋದು, ನಮ್ ಕೈ ಕೈ ನೋಡಿ. ಸೊ ಇವಾಗ ನಾವು ದೇವ್ರ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ಬನ್ನಿ ಹೋಗೋಣ. ನೋಡಿ ಮಾರಮ್ಮ ಪ್ರಸಾದಕ್ಕೆ ಹೋಗ್ತಾ ಇದೀರಿ. ಸಿಂಧು ನಗೀತಾ ಅಂತ. ಹಾಗೂ ಪಾಯಸ ಸಿಂಧು ನೈಸ್. ಆಮೇಲೆ ಇವಾಗ ರಸ ಅನ್ನ ಸ್ಪೆಷಲ್. ಹಾ ಮತ್ತೆ ಇಲ್ಲಿ ನಾವು ಮಾರಮ್ಮ ದೇವಸ್ಥಾನ ಹತ್ರ ಸ್ವೀಟ್ ಅಂಗಡಿಯಲ್ಲಿ ಸ್ವೀಟ್ಗಳು ತಗೋತಾ ಇದೀವಿ. ತಗೋತಾ ಅದಾದ್ಮೇಲೆ ಸಿಂಧು ನಿಂಗೆ ಬಾದಾಮ್ ಪುರಿ ಬೇಕೇನೆ? ಬೇಡ. ಮತ್ತೆ ಕಳೆ ಬೀಜ, ಮಸಾಲ ಕಳೆ ಬೀಜ ಅದೆಷ್ಟು? ಚಂದ್ರಕಲಾ ಒಂದ್ 4 ಅಂತ ಇವಾಗ ತಿನ್ನ ಇಲ್ಲೆಲ್ಲ ಸೊಪ್ಪು ಸೊಪ್ಪುಗಳು ತಗೊಂಡಾಯ್ತು, ಸ್ನಾಕ್ಸ್ ತಗೊಂಡಾಯ್ತು. ಇಲ್ಲಿ ಹೆಂಗೆ ಹೇಳ್ತಾರೆ ಮಾಡೋರು ಏನೇ ಈ ಸೊಪ್ಪೆಲ್ಲ ಇದ್ರಲ್ಲಿ ಕಣ, ಹೂವ ಇದ್ರಲ್ಲಿ ಕಣ, ಅದಕ್ಕೆ ಅಷ್ಟು 400 ಅಂತ. 4 kg ರೋಸ್. ಹಾ ಸರಿ ಆಯ್ತು. ಇಲ್ಲಿ ರೋಡ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತೈತಿ. ನನ್ನ ಕೈಯಲ್ಲಿ ಒಂದು ಬ್ಯಾಗು, ಅವಳ ಕೈಯಲ್ಲಿ ಒಂದು ಬ್ಯಾಗು. ಇವಾಗ ನಾವು ಬಸ್ಸಲ್ಲಿ ಹೋಗ್ತೀವಿ ಇಷ್ಟೆಲ್ಲ ಬ್ಯಾಗ್ ಬಿಟ್ಕೊಂಡು. ನಮ್ಗೇನದೇನು ಕಷ್ಟ ಅಂತಲ್ಲ. ಹಲೋ ಮಮ್ಮಿ, ಇನ್ನೇನ್ ಬೇಕು? ಬಿಳಿ ಬದನೆಕಾಯಿ ಎಷ್ಟು? 1/2 kg. 1/4 kg 35 ತಗೊಳ್ಳ? ಹಾ ಕೊಡಿ ಆಂಟಿ. ಆಂಟಿ ನಂಗೆ ದಪ್ಪ ದಪ್ಪ ಬೇಡ, ಸಣ್ಣ ಸಣ್ಣ ಯಾವ್ದು ಬೇಕಾಗ. ನಂಗೆ ಗೊತ್ತಿಲ್ಲ. ಎಣ್ಣೆ ಇರೋದು ಗೊತ್ತಿಲ್ವಾ? ನಾವು ಜೋಡ್ಸೋದು ಅದೇ 1/4 kg ಸಾಕು. ಅಷ್ಟೇನಾ? ಓಕೆ, ಬಾಯ್ ಟು ಮಾಲೂರ್ ಅಷ್ಟೇ. ಇವಾಗ ನಾವು ಬಸ್ಸಲ್ಲಿ ಹೋಗ್ಬೇಕು ಅಷ್ಟೇ. ಇಲ್ಲೆಲ್ಲ ತಗೊಂಡಾಯ್ತು. ಇವಾಗ ನಾವು ಹೋಗೋ ಟೈಮ್. ಬಾಯ್ ಟು ಮಾಲೂರ್. ನೆಕ್ಸ್ಟ್ ನಮ್ಮ ಪೇರೆಂಟ್ಸ್ ಜೊತೆ. ನಮ್ಮ ಅಕ್ಕ ಹಿಂಗ ನೋಡಿ ತಿನ್ನಕ್ಕ ಬ್ಯಾಗ್ ಹೊತ್ಕೊಂಡು ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಫ್ರಿಕಾದಿಂದ ವಿಡಿಯೋ ಮಾಡ್ತೀನಿ. ಇವಾಗ ಮನೆಗೆ ಹೋಗ್ಬೋದಂತ. ಅಲ್ಲಿಗೂ ನಮ್ಗೆ ಡೈರೆಕ್ಟ್ ಸಿಕ್ಕಿಲ್ಲ, ಹೊಸಕೋಟೆ ಕಳ್ಸಿದ್ರೆ ಅಲ್ಲಿಂದ ಇದು ಟಿಕೆಟ್ ತಗೊಂಡ್ಬಂದು ಬನ್ನಿ ಹಿಂಗ್ ಮಾಡು. ಈ ಬಸ್ ಖಾಲಿ ಹೊಡಿತು. ಇವಾಗ ಬಂದ್ ರೀಚ್ ಆದ್ರಿ ನಾವು. ನಮ್ಮಪ್ಪ ನಮ್ಮಮ್ಮ ಬೇಡ ತರಕಾರಿಗಳೆಲ್ಲ ತರೋದು, ನಿಮ್ಗೆ ರಿಸ್ಕ್ ಆಗತ್ ಬಸ್ಸಲ್ಲಿ ಬರೋರ್ಗೆ ಅಂದ್ರು ನಾವಿಲ್ಲ ಎಲ್ಲ ಪರವಾಗಿಲ್ಲ, ನೀವ್ ಹೇಳ್ರಿ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ನಾವೇ ಆಟ ಮಾಡಿ ತರಕಾರಿ ತಗೊಂಡ್ ಹೋಗ್ತಾ ಇದೀವಿ. ಏನ್ ಜಾಸ್ತಿ ಏನ್ ತಗೊಂಡ್ ಹೋಗ್ತಾ ಇಲ್ಲ, ಕಮ್ಮಿನೇ. ನಮ್ಮ ಅಪ್ಪ ಬರ್ತಾರೆ ಇವಾಗ ಪಿಕ್ ಮಾಡಕ್. ಬಂದ್ರು ಮನೆ ಅಷ್ಟೇ ಹೂ ಹಾಕಿದ್ಯಲ್ಲ. ಪೂಜೆ ಕಾಯ್ತಾ ಇದ್ದೀನಿ. ಮಾಲೂರಿಂದ ತಂದಿದ್ ಫ್ರೆಶ್ ಹೂವನಾ?
ಬೆಳಗ್ಗೆಯಿಂದ ಹೂವು ಇಳ್ದಿರಾ ಶುಕ್ರವಾರ ಇವತ್ತು ನಾನು ಪೂಜೆ ಮಾಡಿಲ್ಲ. ನನ್ನ ಮಕ್ಳು ಮಾಲೂರ್ಗೆ ಹೋಗಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಹೂವು ತಗೊಂಡ್ ಬಂದು ಕೊಟ್ರು. ಇವಾಗ ಪೂಜೆಗೆ ಮಾಡ್ತಾ ಇದೀನಿ. ಹೂವು ಕಟ್ಬಿಟ್ಟು ತೀರ್ಥ ಮತ್ತೆ ನಿಂಬೆಹಣ್ಣು ಕುಂಕುಮ ಎಲ್ಲ ಆಯ್ತು ನೋಡ್ ಮಾರಮ್ಮದು. ನೀನ್ ತರಕಾರಿ ಬೇಕಂದ ಬೇಡ ಅಂದ? ಬೇಡ ಅಂತೆ. ಓದ್ಕೊಂಬರಕ್ ಕಷ್ಟ ಆಗುತ್ತೆ. ಬಸ್ಸಲ್ಲಿ ಹೋಗಿದ್ದೀರಾ ಏನಕ್ಕಮ್ಮ ಎಲ್ಲ ಉತ್ಕೊಂಬರ್ತೀರಾ ಅಂತ ಬೇಡ ಅಂತೆ. ಫಸ್ಟ್ ತಿನ್ನೋದು ನೀನೇ ಅಂತ. ಏನ್ ಕೊಡ್ಲಿ ಮೈಸೂರ್ ಪಾಕ? ನಮ್ಮನೆ ಯಾವಾಗ ಶುಕ್ರವಾರ ಬೆಳಿಗ್ಗೆನೆ ಆಗೋಗುತ್ತೆ ಪೂಜೆ. ನೆನ್ನೆ ಬೆಳಿಗ್ಗೆ ಮಾಡ್ಬಿಟ್ಟು ಹೋಗಿದ್ದೀನಲ್ಲ ನಾನು. ನೀನ್ ಮಾಡಿದ್ಯಾ? ಹೂವು ಹಾಕಿ ಪೂಜೆ ಮಾಡಿಲ್ಲ, ಅದಕ್ಕೋಸ್ಕರ ನಾನ್ ಬೆಳಗ್ಗೆನೆ ಮಾಡ್ಬಿಡ್ತೀನಿ. ನಾನು ಬೆಳಿಗ್ಗೆ ಪೂಜೆ ಮಾಡ್ಬಿಟ್ಟೆ ಹೋಗಿದ್ ಮಾಲೂರ್ಗೆ. ಇವ್ರು ಮಾಲೂರಿಂದ ತಂದಿದ್ದು ಇಷ್ಟೆಲ್ಲ. ಇದೆಲ್ಲ ಮಾಲೂರ್ ಸ್ಪೆಷಲ್ ಮಾರಮ್ಮ ತಿನ್ಸಪ್ಪ. ನಮ್ಮಮ್ಮ ಮಾರಮ್ಮ ಮಾಡೈತೆ. ನಿಮ್ಮಮ್ಮ ಮಾರಮ್ಮ ಸೂಪರ್. ನಾನು ಫಸ್ಟ್ ಪೂಜೆ ಮಾಡ್ಬೇಕು. ಸಿಂಧೆ ಎತ್ಕೊಳ್ಳೆ ಮೈಸೂರ್ ಪಾಕ್. ಓಕೆ ಬಾಯ್ ಗೈಸ್. ಐ ಆಮ್ ಟಯರ್ಡ್. ಕಂಟಿನ್ಯೂ ಮಾಡ್ತಾಳೋ ಇಲ್ಲ ಎಂಡ್ ಮಾಡ್ತಾಳೋ ಗೊತ್ತಿಲ್ಲ. ಇವಾಗ ನಾವು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೆ ಸಿರಿ ವ್ಲಾಗ್ಸ್. ಇವತ್ತು ನಾವು ಮುನೇಶ್ವರ ಮಾಡ್ತಾ ಇದ್ದೀವಿ. ನಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ನಮ್ಮ ಏರಿಯಾ ಪಕ್ಕದ್ದು. ಸೊ ಇವಾಗ ನಾವು ನಮ್ಮ ಮುನೇಶ್ವರ ಸ್ವಾಮಿ ಮಾಡಕ್ ಬಂದಿದ್ದೀವಿ. ನಾನು ಅದೇ ದೇವಸ್ಥಾನದಲ್ಲಿದ್ದೀನಿ. ಬನ್ನಿ ದೇವಸ್ಥಾನ ಕ್ಲೋಸ್ ಆಗಿದೆ.
ಕತ್ತಿನಲಿ ನನ್ನ ಆಸೆಯ ಬುತ್ತಿ